ಕುರಿಗಾರರ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯಗಳನ್ನು ತಡೆಗಟ್ಟುವಂತೆ ಆಗ್ರಹಿಸಿ ಮಿನಿ ವಿಧಾನಸೌಧ ಆವರಣದಲ್ಲಿ ಕುರುಬ ಸಮಾಜದ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದಾರೆ. ಹೌದು, ಪಶುಪಾಲಕರು ಮತ್ತು ಕುರಿಗಾರರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಲು ಹಾಗೂ ಪಶುಪಾಲಕರ ಮತ್ತು ಕುರಿಗಾರರ ಹಿತರಕ್ಷಣೆ ಕಾಯ್ದೆಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ನಗರದ ಮಿನಿ ವಿಧಾನಸೌಧ ಆವರಣದಲ್ಲಿ ಬುಧವಾರ ಕುರುಬ ಸಮಾಜದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನೂರಾರು ಕುರಿಗಳನ್ನು ಸೇರಿಸಿ ಪ್ರತಿಭಟನೆ ನಡೆಸಲಾಯಿತು. ನಗರದ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಪ್ರತಿಭಟನಾಕಾರರು, ರಾಜ್ಯದಲ್ಲಿ ಪಶು ಸಂಗೋಪನೆ ಮತ್ತು ಕುರಿಗಾರಿಕೆಗಳನ್ನು ಮಾಡುತ್ತಿರುವ ಪಶುಪಾಲಕರು ಮತ್ತು ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಿವೆ. ಅಲ್ಲದೆ ನೂರಾರು ಪ್ರಕರಣಗಳು ರಾಜ್ಯದಲ್ಲಿ ನಡೆದಿವೆ. ಗುಡ್ಡಗಾಡಿನಲ್ಲಿ ಕುರಿಯನ್ನು ಮೇಯಿಸಲು ಹೋದಾಗ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ನಿರಂತರವಾಗಿ ಕಿರುಕುಳ, ದೌರ್ಜನ್ಯಗಳು ನಡೆಯುತ್ತಿವೆ. ಸ್ವತಂತ್ರ ಸಿಗುವ ಪೂರ್ವದಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಟ್ಟಗುಡ್ಡಗಳಲ್ಲಿ ಪಶು ಸಂಗೋಪನೆ ಮತ್ತು ಕುರಿಗಾರಿಕೆಯನ್ನು ಮಾಡಿಕೊಂಡು ಬಂದಿರುವ ಜನರಿಗೆ ಆಯಾ ಪ್ರದೇಶದಲ್ಲಿ ಇಂದು ಅವರ ಬದುಕುವ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ಸರ್ಕಾರವು ಪಶುಸಂಗೋಪನೆ ಮತ್ತು ಕುರಿ ಕಾಯುವ ಪಶುಪಾಲಕರ ಮತ್ತು ಕುರಿಗಾರರ ರಕ್ಷಣೆಗಾಗಿ ಪಶುಪಾಲಕರ ಮತ್ತು ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಇವತ್ತಿನ ದಿವಸ ಧಾರವಾಡ ಜಿಲ್ಲೆ ಜಿಲ್ಲಾ ಆಡಳಿತವು ದನಕರುಗಳಿಗೆ, ಆಡು ಕುರಿ ಮೇಕೆಗಳಿಗೆ ಒಟ್ಟು ಮೇವು ಯಾವ ಕುರಿಗಾರ ಹೇಗಿದಾಗ ಪಶುಪಾಲಕರು ಹೇಳಿದಾಗ ಏನು ಎಂತು ಅಂತೇಳಿ ಒಂದು ತಿಂಚಿಗೆ ಜ್ಞಾನ ಇಲ್ಲ, ಬಗ್ಗೆ ಮಾಹಿತಿ ಇಲ್ಲ. ಈ ಮಾಹಿತಿ ಕೊರತೆಯಿಂದ ಏನಾಗಿತ್ತು ಅಂತಂದ್ರೆ ಅರಣ್ಯ ಅಧಿಕಾರಿಗಳು ಈ ನಮ್ಮ ಕೂಡಲೇ ತಾಲೂಕಾಡಳಿತ ಒಳಗ ಮೇವು ಒಟ್ಟು ನೀರಿನ ಔಷಧ ಮಾಡಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೇವೆ. ಈ ದೇಶದ ಮೂಲ ನಿವಾಸಿಗಳಾದಂಥ ಕುರಿ ಕಾಯುವವರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ರಕ್ಷಣೆ ಇಲ್ಲಾರಂತ ಒಂದು ಪರಿಸ್ಥಿತಿ ಬಂದಿದೆ. ರಾಜ್ಯದಲ್ಲಿ ಹಲವಾರು ಕಡೆ ಕುರಿಯನ್ನ ಕಳುವು ಮಾಡಿ, ಕೊಲೆ ಮಾಡಿ, ರೇಪ್ ಮಾಡಿರುವಂಥ ಪ್ರಕರಣಗಳು ಸಾಕಷ್ಟು ನಡೆದಿದೆ. ಇತ್ತೀಚೆಗೆ ಅರಣ್ಯಗಳಲ್ಲಿ ನಮಗೆ ಕುರಿ ಕಾಯಲಿಕ್ಕೆ ಬಿಡ್ತಾ ಇಲ್ಲ. ವಿಶೇಷವಾಗಿ ಸಿದ್ದರಾಮಯ್ಯವರು ಪಶುಸಂಗೋಪನಾ ಮಂತ್ರಿ ಆದಾಗ ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಮಾಡಿಕೊಂಡು 1994ರಲ್ಲಿ ಒಂದು ಕಾನೂನನ್ನು ರಚನೆ ಆಗಿತ್ತು. ಇವತ್ತು ಅರಣ್ಯಗಳಲ್ಲಿ ನಮಗೆ ಕುರಿ ಕಾಯಲಿಕ್ಕೆ ಕೊಡ್ತಾ ಇಲ್ಲ, ಊರಲ್ಲಿ ಭೂಮಿಗಳಲ್ಲಿ ಕುರಿ ಕಾಯಲಿಕ್ಕೆ ಕೊಡ್ತಾ ಇಲ್ಲ, ಮತ್ತು ಜಾತಿ ನಿಂದನೆಗಳು ಕೂಡ ಆಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಒಂದೇ, ನೀವು ಈ ಬಜೆಟಲ್ಲಿ, ಅಧಿವೇಶನದಲ್ಲಿ ವಿಶೇಷವಾದಂಥ ಕಾನೂನನ್ನು ರಚನೆ ಮಾಡಬೇಕು. ಕಾನೂನನ್ನು ರಚನೆ ಮಾಡಲಿಲ್ಲ ಅಂದರೆ ರಾಜ್ಯದಲ್ಲಿ ಈ ಪಕ್ಷದ ವಿರುದ್ಧವಾದಂಥ ಹೋರಾಟ ಅನಿವಾರ್ಯ ಆಗ್ತದೆ. ಮತ್ತು ನೀವು ನಿರ್ಲಕ್ಷ್ಯ ವಹಿಸಿದ್ರೆ ಈ ಸರಿ ಅಸೆಂಬ್ಲಿಯಲ್ಲಿ ನಮ್ಮ ವರ್ಗದವರು ನಿಮಗೆ ಓಟ್ ಹಾಕಿದ್ದಕ್ಕೆ ನೀವು 163 ಮಂದಿ ಗೆದ್ದೀರಿ. ನಮ್ಮ ನಿರ್ಲಕ್ಷ್ಯ ಮಾಡಿದ್ರೆ ಲೋಕಸಭೆಯಲ್ಲಿ ನಿಮಗೆ ಕೈ ಕೊಡ್ತೇವೆ. ನಮ್ಮ ಪರವಾಗಿ ಯಾರು ನಿಂದಿರ್ತಾರೋ ಅವ್ರ ಪರವಾಗಿ ನಾವು ರಾಜಕಾರಣ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಕಾಂಗ್ರೆಸ್ನವರೇ ತಂದು ಹೊಡ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ನೀವು ನಿಷ್ಕಾಳಜಿ ಮಾಡದೆ ವಿಶೇಷವಾದಂಥ ಕಾನೂನನ್ನು ಜಾರಿಗೆ ತರಬೇಕಂತೇಳಿ ತಮ್ಮ ಮುಖಾಂತರ ವಿಶೇಷವಾಗಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಏನು ಅನ್ಯಾಯ ಆಗಿದೆ ನಮ್ಮ ಕುರಿಗಾಯಿ ಸಮುದಾಯಕ್ಕೆ, ಮತ್ತು ಬೀದರ್ದಲ್ಲಿ ಏನು ಕೊಲೆಯಾಗಿ ಕುರಿ ಕಳುವಾಗಿದೆ, ಆ ಅರಣ್ಯದಲ್ಲಿ ಏನು ಕುರಿ ಕಾಯಲಿಕ್ಕೆ ಕೊಡ್ತಾ ಇಲ್ಲ, ಈ ಒಂದು ರಕ್ಷಣೆ ಕೊಡಬೇಕು, ಈ ಕಾನೂನನ್ನು ಜಾರಿಗೆ ಮಾಡಬೇಕಂತೇಳಿ ನಾವು ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಕುರಿಗಳ ಜೊತೆಗೆ ಬಂದು ಹೋರಾಟವನ್ನು ಮಾಡಿ ತಹಸೀಲ್ದಾರ್ ಕಚೇರಿಗೆ ಬಂದು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಈ ವಿಶೇಷವಾದಂಥ ಕಾನೂನನ್ನು ಜಾರಿಗೆ ತರಬೇಕಂತೇಳಿ ಮನವಿಯನ್ನು ಕೊಟ್ಟಿದೆ. ಇದಿಲ್ಲ, ಔಷಧಕ್ಕೆ ಹೋದ್ರೆ ದವಾಖಾನೆ ದಾದ್ ಮಾಡೋದಿಲ್ಲ, ಏನಿಲ್ಲ, ನಮ್ಗೆ ಒಂದು ಕುರಿಮಳಿಗೆ ನೀರಿಲ್ಲ,
ಅಟ್ ಇದನ್ನ ನಮ್ಗೆ ಹೆಚ್ಚು ಮಾಡಿ ಕೊಡಬೇಕು, ಮೇವು ಮಾಡಿ ಇದು ಮಾಡಬೇಕು, ಈಗ ಅನುಕೂಲ ಮಾಡಿ ಕೊಡಲಿಲ್ಲ ಅಂತ ನಾವು ನಮ್ಗೆ ಔಷಧಕ್ಕೆ ದಾವ್ ಮಾಡೋದಿಲ್ಲ, ಔಷಧಕ್ಕೆ ಹೋದ್ರೆ ದಾವ್ ಮಾಡೋದಿಲ್ಲ, ಇಲ್ಲ ಆದ ಔಷಧ ಇಲ್ಲ ಇದು ಔಷಧ ಇಲ್ಲ ಅಂತ ನಮ್ಗೆ ಒಯ್ದು ಕಳಿಸ್ತಾರೋ ಮತ್ತು ಮಾಡಿ ಕುಡಿಸತ್ರು, ಅದಕ್ಕೇನು ನಮ್ಗೆ ಅನುಕೂಲ ಮಾಡಿ ಕೊಟ್ಟಿಲ್ಲ. ಆಟ ಅನುಕೂಲ ಮಾಡಿ ಕೊಡೋಂಗೆ ಮಾಡ್ಬೇಕು. ಎಲ್ಲ ಕುರಿ ಮೈಸಕ್ ಹೋದಾಗ ಏನಾಗುತ್ತೆ? ಆಟ ಬಡಿದು ಹೊಡಿದು ಮಾಡ್ತಾರೋ, ಯಾರು ಮಾಡ್ತಾರ? ಸಂಘನವರು ಮತ್ತು ಇದ್ರ ಅರಣ್ಯ ಅಧಿಕಾರಿ ಅಧಿಕಾರಿಗಳು ಮಾಡ್ತಾರೋ, ಮಣಿ ಕೋಡ್ ಅಂತಾರೋ, ಅದನ್ನ ಮಾಡಂತಾರೋ, ನಮ್ಗೆ ಕೇಳಿದ್ರೆ ಅನುಕೂಲ ಮಾಡಿ ಕೊಡ್ಬೇಕಂತ ನಾವು ಹೇಳ್ತೇವೆ.